ನಮಸ್ಕಾರ ಕರ್ನಾಟಕ ಮಹಾಜನತೆಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ತಿಳಿಸ್ಕೊಡ್ತಾ ಅಂತಾರೆ ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟು ನಾಳೆ ಅಂದರೆ 25ನೇ ತಾರೀಕು ಒಳಗಾಗಿ ಈ 14 ಜಿಲ್ಲೆಗಳಿಗೆ ಬರುತ್ತೆ ಅಂತ ಮಾಹಿತಿ ಅಪ್ಡೇಟ್ ಆಗ್ತಾ ಇದೆ. ಯಾವ 14 ಜಿಲ್ಲೆಗಳು ಅಂತ ನಾನು ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸಬರ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಅಂದರೆ ಎಲ್ಲ ಅರ್ಥ ಆಗುತ್ತೆ. ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಏನೂ ಅರ್ಥ ಆಗಲ್ಲ. ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಪ್ರತಿಯೊಂದು ಮಾಹಿತಿ ಅರ್ಥ ಆಗುತ್ತೆ. ನಾನು ಎಲ್ಲ ಮಾಹಿತಿನ ಪಿನ್ ಟು ಪಿನ್ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿ ನೋಡಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೋಸ್ಕರ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಹೇಳಿದ ಪ್ರಕಾರ ಏನಪ್ಪ ಇದೆ 24 ಒಳಗಾಗಿ ಅಂದರೆ ಮೇ 24 ಒಳಗಾಗಿ ಈ 14 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟ್ ಬರುತ್ತೆ ಅಂತ ಮಾಹಿತಿ ಬರ್ತಾ ಇದೆ. ಯಾವ 14 ಜಿಲ್ಲೆಗಳು ಅಂದರೆ ಬೀದರ್, ಗುಲ್ಬರ್ಗ, ಬೆಳಗಾವಿ, ಚಿಕ್ಕೋಡಿ, ರಾಯಚೂರು, ಕೊಪ್ಪಳ, ಹಾಸನ, ರಾಮನಗರ, ಚಿತ್ರದುರ್ಗ, ಮೈಸೂರು, ಬೆಂಗಳೂರು ಮತ್ತು ಹಾವೇರಿ, ಗದಗ, ಉತ್ತರ ಕನ್ನಡ, ದಕ್ಷಿಣ, ಈ ರೀತಿ ಒಂದು 14 ಜಿಲ್ಲೆಗಳಿಗೂ ಅಮೌಂಟ್ ಬರ್ತಾವೆ. ಈ ರೀತಿ ನಿಮ್ಗೆ ಈಗಾಗಲೇ ಒಂದಿಷ್ಟು ಜನಕ್ಕೆ ಅಮೌಂಟ್ ಬರ್ತಾವೆ. ಈಗ ಒಂದಿಷ್ಟು ಜನಕ್ಕೆ ಅಮೌಂಟ್ ಬಂದಿದೆ. ನಾ ಬೇಕಾದ್ರೆ ಕಮೆಂಟ್ನ ನೋಡಿರ್ತೀನಿ, ನಾನು ನೋಡಿದ್ದೀನಿ. ಒಂದಿಷ್ಟು ಜನಕ್ಕೆ ಅಮೌಂಟ್ ಬಂದಿದೆ. ಭಾಳಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರೆ ಅಮೌಂಟ್ ಬಂದಿದೆ, ನಿಮಗೂ ಅಮೌಂಟ್ ಬಂದಿದೆಲ್ಲ ಒಂದ್ಸಲ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಾಳೆ ಅಂದರೆ ನಾಳೆ 21 ತಾರೀಕು ನಾಳೆ ಅಮೌಂಟ್ ಬರಲಿಲ್ಲ ಅಂದರೆ ಒಂದು 2 ದಿನ ವೇಟ್ ಮಾಡಿ, ನಿಮಗೂ ಅಮೌಂಟ್ ಬರುತ್ತೆ. ಒಂದು ವೇಳೆ ನಾಳೆ ಅಮೌಂಟ್ ಬರಲಿಲ್ಲ ಅಂದರೆ ನಾಳೆ 21ನೇ ತಾರೀಕಿಲ್ಲ, ನಾಳೆ ಗೃಹಲಕ್ಷ್ಮಿ 11ನೇ ತಾರೀಕು ಅಮೌಂಟ್ ಭಾಳಷ್ಟು ಜನಕ್ಕೆ ಬಂದಿದೆ. ನಿಮಗೆ ಬಂದಿಲ್ಲ ಅಂದರೆ ಒಂದು 2 ದಿನ 3 ದಿನ ವೇಟ್ ಮಾಡಿ, ನಿಮಗೂ ಅಮೌಂಟ್ ಬಂದೇ ಬರ್ತೀವಿ. ಯಾರು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಮತ್ತು ನಿಮಗೇನೇ ಗೃಹಲಕ್ಷ್ಮಿ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಕರ್ನಾಟಕದ ಯಾವುದೋ ಯೋಜನೆ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ನಿಮಗೇನೇ ಕರ್ನಾಟಕದ ಯಾವುದೋ ಯೋಜನೆ, ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಬರ ಪರಿಹಾರದ ಯೋಜನೆ ಆಗಿರ್ಬೋದು, ಇನ್ನಿತರ ಯಾವುದೇ ಯೋಜನೆಗಳ ಬಗ್ಗೆ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಮತ್ತು ಗೃಹಲಕ್ಷ್ಮಿ 10ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತಲೇ ಕೇಳ್ತಾ ಇದ್ರು. ಅದೇ ಇದೇ ತಿಂಗಳ ಒಳಗಾಗಿ ಗೃಹಲಕ್ಷ್ಮಿ 10ನೇ ಕಂತಿನ ಅಮೌಂಟ್ ಕೂಡ ಬರುತ್ತೆ. ಒಂದು ಸ್ವಲ್ಪ ವೇಟ್ ಮಾಡಿ, ಎಲ್ಲರಿಗೂ ಅಮೌಂಟ್ ಬಂದೇ ಬರುತ್ತೆ. ಮತ್ತು ಅನ್ನಭಾಗ್ಯ ಯೋಜನೆಗೆ ಒಂದಿಷ್ಟು ಜನಕ್ಕೆ ಅಮೌಂಟ್ ಬಂದಿಲ್ಲ. ಈಗಾಗಲೇ 2 ತಿಂಗಳು ಅನ್ನಭಾಗ್ಯ ಯೋಜನೆ ಅಮೌಂಟ್ ಯಾರಿಗೂ ಬಂದಿಲ್ಲ. ವೇಟ್ ಮಾಡಿ, ಅನ್ನಭಾಗ್ಯ ಯೋಜನೆ ಅಮೌಂಟ್ ಬರುತ್ತೆ ಅಂತ ಒಂದು ಆಹಾರ ಇಲಾಖೆ ಮಾಹಿತಿನ ಕೊಟ್ಟಿದೆ. HC ಮಾದೇವಪ್ಪ ಏನು ಶಾಸಕರು ಇದ್ದಾರಲ್ಲ, ಸಚಿವರು ಇದ್ದಾರೆ, ಅವರು ಮಾಹಿತಿನ ಕೊಟ್ಟಿದ್ದಾರೆ. ಇದೇ ತಿಂಗಳಾಗಿ ಅಮೌಂಟ್ ಬಂದೇ ಬರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್, ಥ್ಯಾಂಕ್ ಯು.